ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಕಾಶ್ ಅವ್ರೆ, ಒಳ್ಳೆ ಕಸ ನೋಡ್ದಂಗೆ ಇದೆ ಅಂತ ಇದ್ದೀರಾ? ಇದು ನನ್ನ ಜೀವ. ಬದುಕಿತ 100% ಉಸಿರಾಡುತ್ತೆ. ಬಟ್ಟೆನ ಮುಖದವರೆಗೂ ಮುಚ್ಚಿರಲ್ಲ, ನಾನೆಲ್ಲೋ ಹೋಗ್ಬಿಡ್ತೋ ಅನ್ಕಂಡೆ. ಏನ್ ಕಾಶ್ ಅವ್ರೆ ಹೀಗೆ ಹೇಳ್ತಾ ಇದ್ದೀರಾ? ಈ ಕಾರಲ್ಲಿ ನಾನು 20 ಕಿಲೋಮೀಟರ್ ಓಡಿಸ್ತಿದ್ದೀನಿ ಗೊತ್ತಾ? 20 ಕಿಲೋಮೀಟರ್? ಜಾಸ್ತಿ ಆಗಿಲ್ಲ ಮರ್ರೆ, ಇಂಜಿನ್ ಹಾಳತ್ತಿಲ್ಲ. ಅದಕ್ಕೆ ನಿಲ್ಸಿರೋದು. ಲಾಟ್ರಿಲ್ ಬಂದಿದ್ದ ಕಾರ್ ಅಲ್ವಾ, ಶೋರೂಮಿಂದ ತರಬೇಕಾದ್ರೆ 16 ಕಿಲೋಮೀಟರ್ ಆಗಿತ್ತು. ಪೆಟ್ರೋಲ್ ಖಾಲಿ ಆಗೋಯ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಬಂದೆ, 2 ಕಿಲೋಮೀಟರ್ ಎಕ್ಸ್ಟ್ರಾ ಆಯ್ತು. ಆದ್ರೂ 2 ಕಿಲೋಮೀಟರ್ ಕಡಿಮೆ ಆಗಲಿಲ್ಲ ಮರ್ರೆ. ಅದು ಪೆಟ್ರೋಲ್ ಖಾಲಿ ಆಯ್ತು ಅಂತ 2 ಕಿಲೋಮೀಟರ್ ತಳ್ಕೊಂಡು ಹೋದ್ನಲ್ಲ, ಅದನ್ನು ಲೆಕ್ಕ ಹಾಕ್ಬಿಟ್ಟೆ. ಆಹಾ, ಲೆಕ್ಕದಲ್ಲಿ ಪಕ್ಕ. ಅದೆಲ್ಲ ಕಿಚ್ಚಿಡ್ದು ಹೊಯ್ಲಿ. ಗಾಡಿ ತೆಗೆದೆ ಎಷ್ಟು ವರ್ಷ ಆಯ್ತು? ಎಮರ್ಜೆನ್ಸಿ ಟೈಮಲ್ಲಿ ಅಷ್ಟೇ ತೆಗೆದಿದ್ದು. ಇಂದಿರಾ ಗಾಂಧಿ ಟೈಮ್ ಅಲ್ಲ, ಕರೋನಾ ಬಂದಿತ್ತಲ್ಲ, ಆಗ ಕಾರನ್ನ ಸ್ಯಾನಿಟೈಸರ್ ಅಲ್ಲಿ ನೀಟಾಗಿ ತೊಳೆದು ಕವರ್ ಹಾಕಿ ಮುಚ್ಚಿಟ್ಟಿದ್ದು. ಅದಾದ್ಮೇಲೆ ತೆಗ್ದಿಲ್ಲ ಅಷ್ಟೇ. ಅವಾರ್ಡ್ ನಿಮಗೆ ಕೊಡ್ಕೋ ಇಲ್ಲ ಆ ಕಂಪ್ನಿಯವ್ರಿಗೆ ಕೊಡ್ಕೋ, ನನಗಂತೂ ಗೊತ್ತಿಲ್ಲ ಮರ್ರೆ. ಎಲ್ಲ ರೆಡಿ ಆಯ್ರ, ಬನ್ನಿ ಕವರ್ ತೆಗೆದು ಕ್ಲೀನ್ ಮಾಡುವ. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಕ್ಲೀನ್ ಮಾಡೋದ? ಹೇಳಿಲ್ವಾ ಸ್ಯಾನಿಟೈಸರ್ ಹಾಕಿ ಕಾರ್ ತೊಳೆದಿದ್ದೆ ಅಂತ? ಗಾಳಿ ಆಡೋಕ್ಕೂ ಜಾಗ ಬಿಟ್ಟಿಲ್ಲ ನಾನು. ಅದು ಫ್ರೆಶ್ ಆಗಿ ಹಾಗೆ ಇರುತ್ತೆ. ಎಲ್ಲರೂ ಬಂದ್ಬಿಡ್ಲಿ, ಆಗ ಕವರ್ ತೆಗಿತೀನಿ. ಮನೆ ಮಂದಿಗೆ ಎಲ್ಲ ಒಟ್ಟಿಗೆ ದರ್ಶನ ಮಾಡಲಿ. ಮನೆ ದೇವ್ರ ದರ್ಶನಕ್ಕೂ ಮುಂಚೆ ಮನೆಯವ್ರ ದೇವ್ರ ದರ್ಶನವಾ ಅದು ಆಗಿಬಿಡ್ಲಿ. ಬೇಗ ಬಂದ್ರಯ್ಯ, ಪೂಜೆ ಮಾಡಿ ಬೇವು ಬೆಲ್ಲ ತಿನ್ಬೇಕು. ಬಂದೆ. ಕಾಶಿ ಶಿವು, ಬೇವು ಬೆಲ್ಲ ಪ್ರಸಾದ ತಿನ್ನಕ್ ಬಂದ್ರ? ತಿನ್ನಕ್ಕೆ ಅಂದ್ರೆ ಎಲ್ಲಿದ್ರು ಬಂದ್ಬಿಡ್ತೀಯಲ್ವಾ? ಅಪ್ಪ, ಹಬ್ಬದ ದಿವಸನಾದ್ರು ನಿನ್ನ ಮಗನ ಬಗ್ಗೆ ಒಳ್ಳೆ ಮಾತಾಡು. ನನ್ನ ಬಗ್ಗೆ ಒಳ್ಳೆ ಮಾತಾಡು. ನನ್ನ ಬಗ್ಗೆ ಒಳ್ಳೆ ಮಾತಾಡು ಅಂತ ಹೇಳ್ತಾ ಇದ್ದೀನಿ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಕೇಳಿಸ್ತು. ಇದು ಮಾತ್ರ ಕೇಳಿಸ್ತಾ? ಕೇಳಿಸ್ತು. ಆಯ್ತಾಯ್ತು, ಮನೆ ಹಿರಿಯ ನೀನೇ ಅಲ್ವಾ, ನೀನೇ ಪೂಜೆ ಮಾಡು. ನಾನಲ್ಲ ಕಡೆಯ, ಮನೆ ಮಗಳು ನನ್ನ ಸೊಸೆ ಗಿರಿಜಾ, ಅವಳು ಪೂಜೆ ಮಾಡಬೇಕು. ಮಾಡು ತಾಯಿ. ಶಿವರೇ, ಬೇಜಾರು ಮಾಡ್ಕೊಂಬೇಡಿ ಮರ್ರೆ. ಈ ಮನೆ ಹಿರಿಯರಿಗೆ ಮನೆ ಮಕ್ಕಳಿಗಿಂತ ಸೊಸೆಯರ ಮೇಲೆ ಪ್ರೀತಿ ಜಾಸ್ತಿ. ಅದರಲ್ಲೂ ಮಾವಂದ್ರಿಗಂತೂ ಕೇಮದೆ ಬೇಡ. ಹೌದು ಕಾಶಿಯವರೇ, ನಾವು ನೊಂದ ಮನಸ್ಸುಗಳು. ಈ ಹೊಸ ವರ್ಷದಲ್ಲಾದರೂ ಹೊಸದಾಗೇನಾದರೂ ಬದಲಾಗುತ್ತೇನೋ ನೋಡೋಣ. ಒಂದು ಹೊಸ ಸಿನಿಮಾ, ಫಸ್ಟ್ ಡೇ ಫಸ್ಟ್ ಶೋ, ಟಿಕೆಟ್ ಕೊಟ್ಟು ಕಲಾಭಿಮಾನಿಗಳು ಕಾಯ್ತಾ ಕೂತ್ಕೊಂಡಾಗ ಹೇಗೆ ಕಾಯ್ತಿರ್ತೀವೋ ಹಂಗ ಕಾಯ್ತಾ ಇದೀವಿ. ನಿಮ್ಮ ಕಾರ್ನ ದಯವಿಟ್ಟು ತೋರಿಸ್ರಿ ಶಿವಪ್ಪಣ್ಣಾರ. ಕುತೂಹಲ ಕೆರಳಿದೆ, ಮಂದಹಾಸ ಅರಳಿದೆ. ಇದೀಗ ತೆರೆಯುತ್ತಿದ್ದೇನೆ ನನ್ನ ಹೊಸ 4 ವರ್ಷದ ಹೊಸ ಕಾರನ್ನ ಇದೀಗ ತೆರೆಯುತ್ತಿದ್ದೇನೆ. ಏರಿಯಾ ಬಾಂಧವರೇ, ನೋಡಿರಿ, ನೋಡದೆ ನಿರಾಶರಾಗದಿರಿ. ನಮ್ಮ ಶಿವಕೃಪಾದ ರಥ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.